ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಮಕ್ಕಳಿಗೆ ಫ್ರೂಟ್ ನಿಬ್ಲರ್ನ ಕೊಡ್ತಾರೆ ಅಂತಂದರೆ, ನಾನು ಪಿಕ್ಚರ್ನ ಹಾಕಿರ್ತೀನಿ. ಇದನ್ನು ಫ್ರೂಟ್ ನಿಬ್ಲರ್ ಅಂತ ಹೇಳ್ತಾರೆ. ಇದನ್ನು ಮಕ್ಕಳುಗಳಿಗೆ 6 ಮಂತ್ಸಿಂದ ಕೊಡೋದಕ್ಕೆ ತುಂಬ ಜನ ಶುರು ಮಾಡ್ತಾರೆ. ಕೆಲವು ಮಕ್ಕಳುಗಳಿಗೆ 3 ಮಂತ್ಸ್ 4 ಮಂತ್ಸಿಂದನೇ ಶುರು ಮಾಡಿರ್ತಾರೆ. ಅದು ಸೇಫಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಯಾಕೆ ಕೊಡಬಾರ್ದು ಅಂತಲೂ ನಾನು ನಿಮಗೆ ಹೇಳ್ತೀನಿ. ನಾನಿವಾಗ ಲಿಟಲೇಗೆ ಇದನ್ನು ಕೊಡೋದಕ್ಕೆ ಶುರು ಮಾಡಿದ್ದೀನಿ. ಇಟ್ಸ್ ಜಸ್ಟ್ ಅ ಟೀತರು ಸೇಫ್ ಅಲ್ಲ ಅಂತ ಹೇಳ್ತಾರೆ. ಯಾಕೆ ಸೇಫ್ ಅಲ್ಲ? ನಾನು ಇದನ್ನ ಪರ್ಚೇಸ್ ಮಾಡುವಾಗ ಯಾವ ಒಂದು ಕಾಂಟೆಕ್ಸ್ನ ನೋಡಿಕೊಂಡು ಪರ್ಚೇಸ್ ಮಾಡಿದ್ದೀನಿ. ಇವನ್ ಅದಿತಿಗೂ ನಾನು ಇದೇ ರೀತಿ ಒಂದು ಟೀತರ್ನ ಫಸ್ಟ್ ಕ್ರೈಲಿ ಆರ್ಡರ್ ಮಾಡಿದ್ದು. ಬಟ್ ಇದು ಒಂದ್ಸಲ ನಾವು ಇಲ್ಲೇ ಹೊರಗಡೆ ಹೋದಾಗ, ಶಾಪಿಂಗ್ಗೆ ಹೋದಾಗ ಇದನ್ನ ತೊಗೊಂಡು ಬಂದಿದ್ದು. ಅದು ಬೇಡ ಪಾಪ, ಶಾಪಿಂಗಿಗೆ ಹೋದಾಗ ತೊಗೊಂಡು ಬಂದಿದ್ದು. ಈ ಟೀತರ್ಸ್ ಆರ್ ಸೇಫ್. 1 ಸೆಕೆಂಡ್. ಈ ಟೀತರ್ಸ್ನ ನಾವು ಮಕ್ಕಳಿಗೆ ಕೊಡ್ಬೋದು. ಟೀತರ್ಸ್ನ ಕೊಡಬೇಕಾದ್ರೂ ಕೆಲವು ಅಂಶಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗತ್ತೆ. ಎಂತ ಎತ್ಕೊಳ್ಬೇಕಾ? ಟೀತರ್ಸ್ನ ಕೊಡಬೇಕಾದ್ರೆ ನಾವು ಕೆಲವು ಅಂಶಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಅದೇನು ಅಂತ ಅಂದರೆ, ಅದು ಕೆಮಿಕಲ್ ಫ್ರೀ ಆಗಿರಬೇಕಾಗತ್ತೆ. ಇವಾಗ ಕೆಲವು ಟೀತರ್ಸ್ಗಳಲ್ಲಿ BPA ಪ್ಲಾಸ್ಟಿಕ್ನ ಬಳಸಿರ್ತಾರೆ. ಅದು ನೀವು ತಗೊಳ್ಳುವಂತಹ ಒಂದು ಟೀತರು BPA ಫ್ರೀ ಆಗಿರಬೇಕು. ಆ್ಯಂಡ್ ಯಾವುದೇ ರೀತಿ ಕೆಲವು ಒಂದು ಟೀತರ್ಗಳಲ್ಲಿ ಒಳಗಡೆ ಜೆಲ್ಲಿ ಹಾಕಿರ್ತಾರೆ, ಒಂಥರ ತುಂಬ ಮೆತ್ತಗಿರುತ್ತೆ. ದಯವಿಟ್ಟು ಆ ರೀತಿ ಪರ್ಚೇಸ್ ಮಾಡಕ್ಕೆ ಹೋಗ್ಬಿಡಿ. ಆ್ಯಕ್ಚುಲಿ ಇದು ನನಗೂ ಗೊತ್ತಿಲ್ಲದೇನೆ ಅದಿತಿಗೆ ಫಸ್ಟ್ ನಾನು ಅದೇ ರೀತಿ ಆರೆಂಜ್ ಕಲರ್ನ ಪರ್ಚೇಸ್ ಮಾಡಿದ್ದೆ. ಆಮೇಲೆ ಗೊತ್ತಾದಾಗ ಐ ಸ್ವಿಚ್ಡ್ ಇಂಟು ಡಿಫ್ರೆಂಟ್. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಅವ್ರು ತುಂಬ ಬೇಗ ಅದನ್ನು ಬಿಟ್ಟರು. ಬೇರೆ ಎಲ್ಲಾನು ಬಾಯಿಗೆ ಹಾಕೋದಕ್ಕೆ ಶುರು ಮಾಡಿದ್ರು. ಸೊ ಅದನ್ನು ನಾನು ಸ್ಟಾಪ್ ಮಾಡಿಬಿಟ್ಟೆ. ನೀವೇನಾದರೂ ಆ ರೀತಿ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್, ಅದು ಆ್ಯಕ್ಚುಲಿ ತುಂಬ ಒಂಥರ ಫ್ಯಾನ್ಸಿಯಾಗಿ ಕಾಣುತ್ತೆ, ತುಂಬ ಕ್ಯೂಟಾಗಿ ಕಾಣುತ್ತೆ. ಓಕೆನಾ? ಅದು ಯಾವ ರೀತಿ ಇರುತ್ತೆ ಅಂತ ಪಿಕ್ಚರ್ಸ್ನ ಹಾಕಿರ್ತೀನಿ. ಇದರಲ್ಲಿ ನೀವು ಇದನ್ನು ನೋಡಿದ್ರೆ ಇಟ್ಸ್ ಕಂಪ್ಲೀಟ್ಲಿ, ಇದರಲ್ಲಿ ಯಾವುದೇ ರೀತಿ ಒಳಗಡೆ ಜೆಲ್ಲಿ ಅಂತನೂ ಇಲ್ಲ. ಇಟ್ಸ್ ನಾಟ್ ಟ್ರಾನ್ಸ್ಪರೆಂಟ್, ನಥಿಂಗ್. ಇದು ಕಂಪ್ಲೀಟ್ಲಿ BPA ಫ್ರೀ ಆಗಿದೆ. ಸೇಫ್ ಪ್ಲಾಸ್ಟಿಕ್ ಇಂದ ಮಾಡಿದ್ದಾರೆ. ಆಕ್ಚುಲಿ ಇದನ್ನು ಕೊಡಬಾರ್ದು, ಬಟ್ ಮಕ್ಕಳು ಇವಾಗ ತುಂಬಾ ಬಾಯಿಗೆ ಬೆರಳು ಹಾಕೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅವ್ರಿಗೆ ಹಲ್ ಬರೋದಕ್ಕೆ 6 ಮಂತ್ಸ್ ಇಂದ ಕೆಲವು ಮಕ್ಕಳುಗಳಿಗೆ ಶುರು ಆಗುತ್ತೆ. ತುಂಬಾ ಎಲ್ಲಾನು ಕಚ್ಚೋದಕ್ಕೆ ಶುರು ಮಾಡಿರ್ತಾರೆ. ಈ ರೀತಿ ಟೀತರ್ ಕೊಟ್ಟಾಗ ನಾವು ಯಾವಾಗಲೂ ಬಾಯಿಗೆ ಬೆರಳು ಹಾಕೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಬಟ್ ರಿಸರ್ಚ್ ಹೇಳುತ್ತೆ, ಎಷ್ಟು ಮಕ್ಕಳು ಬಾಯಿಗೆ ಬೆರಳು ಹಾಕ್ತಾರೋ ಅವರ ಡೆವಲಪ್ಮೆಂಟ್ ಅಷ್ಟು ಚೆನ್ನಾಗುತ್ತೆ. 2 ಹ್ಯಾಂಡ್ ಕೋಆರ್ಡಿನೇಷನ್, ಅವರ ಒಂದು ಸಾಲಿಡ್ ತಿನ್ನೋದಕ್ಕೆ ಶುರು ಮಾಡೋದಕ್ಕೆ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಟೀತರ್ಸ್ ಆರ್ ಸೇಫ್. ಅಂಡ್ ಕೆಲವರು ಇನ್ನೂ ಹೇಳ್ತಾರೆ ಏನು ಅಂತಂದ್ರೆ, ವುಡನ್ದು ಕೊಡ್ಬೋದು ಅಂತ ಹೇಳ್ತಾರೆ. ನಾನು ಯಾಕೆ ವುಡನ್ದು ಬೇಡ ಅಂತ ಹೇಳ್ತೀನಿ ಅಂತಂದ್ರೆ, ಇದು ಸಹ ಕೆಲವು ಮಾಮ್ ಬ್ಲಾಗರ್ಸ್ ಹೇಳ್ತಾರೆ ಯಾಕೆ ವುಡನ್ ಬೇಡ ಅಂತಂದ್ರೆ, ಮಕ್ಕಳು ತುಂಬಾ ಹಾರ್ಶ್ ಆಗಿ ಅದನ್ನ ಕಚ್ಬಿಡ್ತಾರೆ. ಓಕೆನಾ? ಅವಾಗ ಅಕಸ್ಮಾತ್ ಏನಾದರೂ ಹಲ್ ಬರ್ತದ್ರೆ ರಪ್ಚರ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅಂಡ್ ಹಲ್ಲಿನ ಶೇಪ್ಗೂ ಸಹ ಪ್ರಾಬ್ಲಮ್ ಆಗುತ್ತೆ. ಸೊ ದಯವಿಟ್ಟು ಈ ರೀತಿ ಪ್ಲಾಸ್ಟಿಕ್ ಸೇಫ್ನ ನೀವು ಮಕ್ಕಳಿಗೆ ಕೊಡ್ಬೋದು. ಆ್ಯಂಡ್ ನೀವೇನಾದರೂ ಜೆಲ್ಲಿ ಇರುವಂಥದ್ದನ್ನ ತಂದುಬಿಟ್ಟಿದ್ದೀರಾ, ಕೊಟ್ಟಿದ್ದೀರಾ ಅಂತಂದರೆ ನೀವು ನೋಡ್ಕೊಳ್ಬೇಕಾಗಿರೋದು, ಆ ಜೆಲ್ಲಿ ಕೆಲವೊಂದ್ಸಲ ಮಕ್ಕಳು ತುಂಬ ಹಾರ್ಶ್ ಆಗಿ ಕಚ್ಚಿದಾಗ ಇಟ್ಕೊಂಡು ಸ್ಕ್ವೀಸ್ ಎಲ್ಲ ಮಾಡ್ತಾರಲ್ಲ. ಸೊ ಅವಾಗ ಅಕಸ್ಮಾತ್ ಏನಾದರೂ ಅದು ಒಡೆದೋದ್ರೆ ಆ ಜೆಲ್ಲಿ ಅಂದರೆ ಅದು ಆಬ್ವಿಯಸ್ಲಿ ಅದೊಳಗಡೆ ಅದು ಏನು ಆಗದೆ ಇರೋದಕ್ಕೆ ಏನಾದರೂ ಹಾಕಿರ್ತಾರೆ, ಕೆಮಿಕಲ್ ಯೂಸ್ ಮಾಡಿರ್ತಾರೆ. ಸೊ ಆ ಕೆಮಿಕಲ್ ಮಕ್ಕಳಿಗೆ ಒಳ್ಳೇದಲ್ಲ. ಆ್ಯಂಡ್ ಅದೇನಾದರೂ ಮಕ್ಕಳು ಸ್ವಾಲೋ ಮಾಡಿದ್ರೆ ಮಕ್ಕಳಿಗೂ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಅದು ಗಲ್ಪ್ ಆಗಿದ್ರೆ ಅದು ಚೋಕಿಂಗ್ ಹಜಾರ್ಡು ಆಗುತ್ತೆ. ಆಬ್ವಿಯಸ್ಲಿ ಸಡನ್ ಆಗಿ ಏನಾದ್ರು ಜಾಸ್ತಿ ನೀರು ಹೋದ್ರೆ ಮಕ್ಕಳಿಗೆ ಚೋಕಿಂಗ್ ಆಗೇ ಆಗುತ್ತೆ ಅಲ್ವಾ? ಸೊ ಅದನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಸೊ ಈ ರೀತಿ ಟೀತರ್ ಸೇಫ್. ನಾನು ಇದ್ರ ಲಿಂಕ್ಸ್ನ ನಾನು ನಿಮಗೆ ಕೊಟ್ಟಿರ್ತೀನಿ. ಯು ಕ್ಯಾನ್ ಚೆಕ್. ದಿಸ್ ಇಸ್ ರಿಯಲಿ ನೈಸ್. ತುಂಬ ಚೆನ್ನಾಗಿದೆ. ಇದು ಒಂಥರ ಜೋಳ ಥರ. ಓಕೆನಾ? ಸೊ ಫ್ರೂಟ್ ನಿಬ್ಲರ್ ಬಗ್ಗೆ ಮಾತಾಡೋಣ. ಯಾಕೆ ಫ್ರೂಟ್ ನಿಬ್ಲರ್ ಕೊಡಬಾರ್ದು ಅಂತ ಇಟ್ಕೊಳ್ಳಿ ಪಪ್ಪು. ಯಾಕೆ ಫ್ರೂಟ್ ನಿಬ್ಲರ್ ಕೊಡಬಾರ್ದು ಗೊತ್ತಾ? ಸೊ ಫ್ರೂಟ್ ನಿಬ್ಲರ್ನ ನೀವು ಕೊಡೋದು ಮಗು ಆ ರಸಾನ ನುಂಗ್ಲಿ ಅಂತ. ಓಕೆನಾ? ಸೊ ಮಗು ರಸಾನ ನುಂಗೋದಕ್ಕೆ ಶುರು ಮಾಡಿದಾಗ ಫೈಬರ್ ಇಂಟೇಕ್ ಇಲ್ಲ ಆಗುತ್ತೆ. ಹಣ್ಣುಗಳನ್ನ ಯಾಕೆ ಮಕ್ಕಳಿಗೆ ಕೊಡಬೇಕು? ಅದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ. ನೀವೇನಾದರೂ ಫ್ರೂಟ್ ನಿಬ್ಲರ್ನ ಜಾಸ್ತಿ ಕೊಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ. ಫ್ರೂಟ್ ನಿಬ್ಲರಿಂದ ಮಕ್ಕಳಿಗೆ ಡೆವಲಪ್ ಆಗಬೇಕಾಗಿರುವಂತಹ ಒಂದು ಕೆಲವು ಅಂಶಗಳು ಡೆವಲಪ್ ಆಗಲ್ಲ. ಅದು ಯಾವುದು ಅಂತಂದರೆ, ಮಕ್ಕಳ ಓರಲ್ ಸ್ಕಿಲ್ ಅಂತ ಹೇಳ್ತೀವಿ, ಓರೋ ಮೋಟರ್ ಸ್ಕಿಲ್ ಅಂತ ಹೇಳ್ತೀವಿ. ಓರೋ ಮೋಟರ್ ಸ್ಕಿಲ್ ಅಂತಂದರೆ ಮಗು ಚೆನ್ನಾಗಿ ಅಗಿಬೇಕು, ಜಗಿಬೇಕು, ಚೂವಿಂಗ್ ಅಂತ ಹೇಳ್ತೀವಿ ಅಲ್ವಾ? ಸೊ ಮಗು ಫ್ರೂಟ್ ನಿಬ್ಲರ್ ಇಸ್ ನಥಿಂಗ್ ಬಟ್ ಮಗುವಿನ ಬಾಯಿಗೆ ಹಾಕ್ತೀರಾ, ಅದು ಕೆಲವರು ಅದಕ್ಕೆ ದಾಳಿಂಬೆ ಹಣ್ಣು ಹಾಕ್ತಾರೆ, ಎಲ್ಲ ಡಿಫ್ರೆಂಟ್ ಹಣ್ಣುಗಳನ್ನ ಹಾಕಿ ಅದನ್ನ ಕೊಡ್ತಾರೆ. ಮಗು ಚೂ ಅಲ್ಲ, ಅದು ಸಕ್ ಮಾಡ್ತಾ ಅದರ ರಸ ನುಂಗ್ಕೊಡುತ್ತೆ. ಜಸ್ಟ್ ಫೈಬರ್ ಅಂಶ ಅಲ್ಲೇ ಇರುತ್ತೆ, ಅದನ್ನ ನೀವು ಡಿಸ್ಕಾರ್ಡ್ ಮಾಡ್ತೀರಾ. ಸೊ ಇದರಿಂದ ಮಕ್ಕಳ ಚೂವಿಂಗ್ ಎಬಿಲಿಟಿ ಏನಿದೆ, ಹಣ್ಣು ಕೊಟ್ಟಾಗ ಮಗು ಕಚ್ಚೋದಕ್ಕೆ ಶುರು ಮಾಡುತ್ತೆ, ಅದಾದ್ಮೇಲೆ ಅಗಿಯೋದಕ್ಕೆಲ್ಲ ಶುರು ಮಾಡುತ್ತೆ, ಪುಟ್ ಹಲ್ಗಳಲ್ಲಿ ಅಗಿತಾರೆ. ಈ ಫ್ರೂಟ್ ನಿಬ್ಲರ್ ಅದನ್ನ ಎಲಿಮಿನೇಟ್ ಮಾಡುತ್ತೆ. ಇದರಿಂದ ಮಗು ಇಳಿತೀರಾ
ಎಸ್, ಮಗು 6 ಮಂತ್ಸಿಂದ ನೀವು ಶುರು ಮಾಡ್ತಿದ್ರೆ ಅಥವಾ ಫ್ರೂಟ್ ನಿಬ್ಲರ್ನ ತುಂಬಾ ಬೇಗನೆ ಶುರು ಮಾಡ್ಬಿಡ್ತಾರೆ, ಅದು ಸೇಫ್ ಅಂತ ದಯವಿಟ್ಟು ನೀವು ಅದನ್ನ ಕೊಡಕ್ ಹೋಗ್ಲೇಬೇಡಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಅಂಡ್ ಒಂದು ಓರೋ ಮೋಟರ್ ಒಂದು ಮಕ್ಕಳಿಗೆ ಸರಿಯಾಗಿ ಡೆವಲಪ್ಮೆಂಟ್ ಆಗಲ್ಲ, ಚೂವಿಂಗ್ ಸರಿಯಾಗಿ ಕಲಿಯಲ್ಲ, ಮಗು ಜಸ್ಟ್ ಅಂತಾನೆ ಮಾಡ್ತಾ ಇರ್ತಾರೆ. ಓಕೆನಾ, ದಟ್ ಈಸ್ ನಾಟ್ ಸೇಫ್. ಅಂಡ್ ಸೆಕೆಂಡ್ ರೀಸನ್ ಏನು ಅಂತಂದ್ರೆ ಇಟ್ಸ್ ನಾಟ್ ಹೈಜೀನ್. ನಾವು ಹೈಜೀನ್ ನ ಮೇಂಟೈನ್ ಮಾಡೋದಕ್ಕಾಗಲ್ಲ. ನಮ್ಗೇನ್ ಕಾಣುತ್ತೆ, ಫಾರ್ ಎಕ್ಸಾಂಪಲ್ ನಾವು ಇದನ್ನೇ ಒಂದು ಫ್ರೂಟ್ ನಿಬ್ಲರ್ ಅಂತ ಅನ್ಕೊಳ್ಳೋಣ. ಸೊ ಇದು ಫ್ರೂಟ್ ನಿಬ್ಲರ್, ಇದರಲ್ಲಿ ಫ್ರೂಟ್ ಹಾಕಿರ್ತೀವಿ, ಮಗುಗೆ ಕೊಟ್ಟಿರ್ತೀವಿ. ಇದು ಫ್ರೂಟ್ ಮಗು ಎಲ್ಲ ಮಾಡಿ ರಸ ಎಲ್ಲ ನುಂಗ್ಬಿಟ್ಟಿರುತ್ತೆ. ಇದನ್ನ ನಾವು ಇದ್ರಲ್ಲಿ ಹಾಕಿರ್ತೀವಲ್ಲ, ಆಪಲ್ ಅಥವಾ ದಾಳಿಂಬೆ ಹಣ್ಣು, ಪಾಪಲ್ಲಿ ಇಟ್ಕೋಬೇಡಿ, ಆಪಲ್ ಅಥವಾ ದಾಳಿಂಬೆ ಹಣ್ಣು ಏನೋ ಹಾಕಿರ್ತೀವಿ, ಮಗು ರಸ ಎಲ್ಲ ಇದನ್ನ ತೆಗೆದು ನಾವು ಇದನ್ನ ಜಸ್ಟ್ ಬಿಸಿನೀರಲ್ಲೇ ತೊಳಿರಿ ಅಥವಾ ತಣ್ಣೀರಲ್ಲೇ ತೊಳಿರಿ, ನಮ್ಗೆ ಅದು ಕ್ಲೀನ್ ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ನೋ, ಸ್ಟೆರಿಲೈಸೇಷನ್ ಮಾಡಲೇಬೇಕು. ಅದು ಪ್ಲಾಸ್ಟಿಕ್ ಆಗಿರುತ್ತೆ. ಅಂಡ್ ಯಾವ ಪ್ಲಾಸ್ಟಿಕ್ ನ ಬಳಸಿರ್ತಾರೆ ಅಂತಾನೂ ಗೊತ್ತಿರೋದಿಲ್ಲ. ನಮಗೆ ಕಾಣಿಸ್ತಾ ಇರುವಂತಹ ಕೀಟಾಣುಗಳು, ಕ್ರಿಮಿ ಜಂತುಗಳೆಲ್ಲ ಇದ್ದೇ ಇರುತ್ತೆ. ಯು ಕಾಂಟ್ ಡೆಫಿನೆಟ್ಲಿ ಕ್ಲೀನ್. ತುಂಬಾ ಸ್ಟೆರಿಲೈಸ್ ಮಾಡೋದು ತುಂಬಾ ಕಷ್ಟ. ಅದರಿಂದನೇ ಮಕ್ಕಳುಗಳಿಗೆ ಫ್ರೀಕ್ವೆಂಟ್ ಆಗಿ ಕೋಲ್ಡ್ ಆಗೋದು ಅದೆಲ್ಲ ಪ್ರಾಬ್ಲಮ್ ಆಗ್ತಿರುತ್ತೆ. ಹೈಜೀನ್ ನ ಕಾಪಾಡೋದಕ್ಕೆ ನಿಜವಾಗ್ಲೂ ಸಾಧ್ಯ ಇಲ್ಲ ಫ್ರೂಟ್ ನಿಬ್ಲರ್ ಇಂದ. ಅಂಡ್ ಅವರ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಗೂ ಸಹ ಅದು ಪ್ರಾಬ್ಲಮ್ ಆಗುತ್ತೆ. ಅಂಡ್ ಕಾನ್ಸ್ಟಿಪೇಷನ್ ಜಾಸ್ತಿ ಯಾಕಾಗುತ್ತೆ ಅಂತಂದ್ರೆ ಮಕ್ಕಳುಗಳಿಗೆ ಫೈಬರ್ ಅಂಶ ಕಡಿಮೆ ಆಗುತ್ತೆ. 6 ಮಂತ್ಸ್ ಇಂದ ಯೂಶಲಿ ಫ್ರೂಟ್ ನಿಬ್ಲರ್ ನ ಕೊಡ್ತಾರೆ. ಕೆಲವರು ಬೇಗನೆ ಶುರು ಮಾಡ್ಬಿಟ್ಟಿರ್ತಾರೆ, ಅದರಲ್ಲಿ ತುಂಬಾ ಒಳ್ಳೇದು ಅಂತ. ದಯವಿಟ್ಟು ಕೊಡಕ್ ಹೋಗ್ಬೇಡಿ. ಏನೆಲ್ಲ ಪ್ರಾಬ್ಲಮ್ಸ್ ಅಂತ ಇವಾಗ್ಲೇನೆ ಹೇಳ್ತಿದ್ದೀನಿ. ದಟ್ ಓರಲ್ ಮೋಟರ್ ಒಂದು ಮೈಲ್ ಸ್ಟೋನ್ ಚೆನ್ನಾಗಾಗಲ್ಲ. ಸೆಕೆಂಡ್ ಒನ್, ಯಾಕೆ ನಾನು ಅದಿತಿನ ಎತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಅಂತ ನೀವು ಕೇಳ್ಬೋದು. ಅದಿತಿ ಇಸ್ ಜಸ್ಟ್ ವೋಕಪ್. ಸ್ವಲ್ಪ ಮಕ್ಕಳು ಎದ್ದಾಗ ಒಂಥರ ಅಮ್ಮ ಬೇಕು ಅಂತಾರಲ್ಲ, ಸೊ ಶಿ ಇಸ್ ಇನ್ ದ್ಯಾಟ್ ಸ್ಟೇಜ್ ನಾವು, ಅಲ್ವೇನಾ ಪಾಪ? ಸೊ ಓರೋ ಮೋಟರ್ ಮೈಲ್ ಸ್ಟೋನ್ ಚೆನ್ನಾಗಾಗಲ್ವಾ ಮಕ್ಕಳು? ಯಾಕೆ ಓರೋ ಮೋಟರ್ ಮೈಲ್ ಸ್ಟೋನ್ ಚೆನ್ನಾಗಾಗಲ್ಲ ಅಂತಂದ್ರೆ ಮಕ್ಕಳು ಚೆನ್ನಾಗಿ ಅಗಿಬೇಕು, ಕಚ್ಚಬೇಕು, ಅದೆಲ್ಲ ಮಾಡಿದ್ರೇನೆ ಬೇಗ ಲ್ಯಾಂಗ್ವೇಜ್, ಬೇಗ ವರ್ಡಿಂಗ್ಸ್ ಬರೋದು, ವರ್ಡ್ಸ್ಗಳು ಮಗುವಿನ ಬಾಯಲ್ಲಿ ಜಾಸ್ತಿ ಬರುತ್ತೆ, ಬೇಗ ಮಾತಾಡೋದಕ್ಕೂ ಸಹ ಕಲಿತಾರೆ. ಅದು ಲೇಟ್ ಆಗುತ್ತೆ. ಅಂಡ್ ಹೈಜೀನ್ ನ ಕಾಪಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ನಮ್ಗೆ ಗೊತ್ತಿಲ್ಲದೆ ಇರುವಂತಹ ಕ್ರಿಮಿ ಕೀಟಾಣು ಅದರಲ್ಲೇ ಇರುತ್ತೆ. ಹಾಗೆ ನಾವು ಮಗುಗೆ ಅದನ್ನೇ ಕೊಡ್ತೀವಿ. ಅಂಡ್ ಕಾನ್ಸ್ಟಿಪೇಷನ್ ಆಗುತ್ತೆ. ಅದರಲ್ಲಿರುವಂತಹ ಹಣ್ಣಿನ ನಾರಿನ ಅಂಶ ಅಂತ ಏನ್ ಹೇಳ್ತೀವಿ, ಫೈಬರ್ ಮಕ್ಕಳು ತಿನ್ಬೇಕು. ಅದು ಸಾಧ್ಯ ಇರೋದೇ ಹಣ್ಣುಗಳಲ್ಲಿ, ಹಣ್ಣಿನ ರಸದಲ್ಲಿ ಅಲ್ಲ. ಸೊ ದಯವಿಟ್ಟು ಫ್ರೂಟ್ ನಿಬ್ಲರ್ನ ನೀವು ಕೊಡೋದಕ್ಕೆ ಪ್ಲಾನ್ ಮಾಡ್ತಿದ್ದೀರಾ ಅಥವಾ ಆಲ್ರೆಡಿ ಕೊಡ್ತಿದ್ದೀರಾ ಅಂತಂದ್ರೆ ಪ್ಲೀಸ್ ಸ್ಟಾಪ್. ನಾನು ಅದಿತಿಗೂ ಫ್ರೂಟ್ ನಿಬ್ಲರ್ನ ನಾನು ಕೊಟ್ಟಿಲ್ಲ, ಕೊಡೋದು ಈವನ್ ಲಿಟಿಲೆಗೂ ಸಹ ನಾನು ಕೊಡೋಲ್ಲ. ಓನ್ಲಿ ಐ ಯೂಸ್ ಟೀಥರ್. ನಾನು ಫಸ್ಟ್ ಮಿಸ್ಟೇಕ್ ಏನ್ ಮಾಡಿದ್ದೆ ಅಂತಂದ್ರೆ ಆ ಸಿಲಿಕಾನ್ ಇರುತ್ತೆ, ಸಿಲಿಕಾನ್ದು ದಯವಿಟ್ಟು ತಗೊಳಕ್ ಹೋಗ್ಬಿಡಿ. ಇಟ್ಸ್ ಲೈಕ್ ಅ ರಬ್ಬರ್ ತರ ಇದೆ ಇದು. ಅಂಡ್ ಇದನ್ನ ಚೆಕ್ ಮಾಡಿದೆ ನಾನು, ಇದರ ಡಿಸ್ಕ್ರಿಪ್ಷನ್ ಆ ಒಂದು ಪ್ಯಾಕೆಟ್ ಅಲ್ಲಿ, ಆ ಪ್ಯಾಕೆಟ್ ಎಲ್ಲೋ ಇಸ್ಬಿಟ್ಟಿದ್ದೀನಿ. ಇಫ್ ಐ ಗೆಟ್ ಇಟ್ ನಾನು ಅದನ್ನ ಶೇರ್ ಮಾಡ್ತೀನಿ ಪಿಕ್ಚರ್, ಅಥವಾ ಇದರ ಲಿಂಕ್ ಅಂತೂ ನಾನು ಕೊಡ್ತೀನಿ ಹುಡುಕ್ಬಿಟ್ಟು. ಇದು BPA ಫ್ರೀ, ಯಾವುದೇ ರೀತಿ ಸಿಲಿಕಾನ್ ಇದರಲ್ಲಿ ಯಾವುದೇ ಇಲ್ಲ. BPA ಫ್ರೀ ಅಂದ್ರೆ BPA ಅಂತಂದ್ರೆ ಸೇಫ್ ಪ್ಲಾಸ್ಟಿಕ್ ಅಂತ. ನಾನು ಅವಾಗ್ಲೇನೆ ಹೇಳ್ದೆ, ಯಾವುದು ಅಷ್ಟು ಸೇಫ್ ಅಲ್ಲ ನಮ್ಮ ಮಕ್ಕಳಿಗೆ, ಬಟ್ ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್. ಇದನ್ನ ನಾನು ಯಾವಾಗ್ಲೂ ಕೊಡಲ್ಲ. ನಾನು ಏನಾದ್ರೂ ತುಂಬಾ ನನ್ನ ಅಟೆನ್ಷನ್ ತುಂಬಾ ಬೇಕು ಅಂತಂದಾಗ ಐ ವಿಲ್ ಬಿ ಗಿವಿಂಗ್ ದಿಸ್ ಟು ಹರ್. ಸೊ ನೀವು ಇದನ್ನ ಕೊಡ್ಬೋದು, ಯಾವುದೇ ರೀತಿ ಭಯ ಇಲ್ಲ. ಯಾವಾಗ ಕೊಡಬೇಕು ಅಂತಂದ್ರೆ ಮಕ್ಕಳುಗಳಿಗೆ ಯಾವಾಗ ಗ್ರಾಸ್ಪಿಂಗ್ ಅನ್ನೋದು ಬರುತ್ತೆ. ನಾನು ಇದನ್ನ ಹುಡುಕಿನೇ ತಗೊಂಡೆ. ಇವಾಗ ಲಿಟಲ್ ಈಸ್ ಏಬಲ್ ಟು ಗ್ರಾಸ್ಪಿಂಗ್. ಸೊ ಇದನ್ನ ಆರಾಮಾಗಿ ಒಂದ್ ಕಡೆ ಬೆರಳಲ್ಲಿ ಇಟ್ಕೊಂಡ್ರೆ ಅವಾಗ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಅವ್ರಿಗೊಂದು ಗ್ರಿಪ್ಪಿಂಗ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡೆ. ಸೊ ನೀವು ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿ. ಯಾವಾಗ ಮಗು ಹೋಲ್ಡ್ ಮಾಡೋದಕ್ಕೆ ಶುರು ಮಾಡುತ್ತೋ ಅವಾಗ್ಲಿಂದ ನೀವು ಕೊಡ್ಬೋದು. ಇದೇ ಏಜ್ ಅದೇ ಏಜ್ ಅಂತ ಏನಿಲ್ಲ. ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ಬಟ್ ಈ ಟೀಥರ್ನ ಕೊಟ್ರೆ ಮಕ್ಕಳಿಗೆ ಸ್ಟಿಮ್ಯುಲೇಷನ್ ಚೆನ್ನಾಗಾಗುತ್ತೆ. ಒಂಥರ ಏನಾದ್ರೂ ಬಾಯಿಗೆ ಹಾಕೋಬೇಕು, ಏನಾದ್ರೂ ಕಚ್ಚಬೇಕು, ಬಟ್ಟೆ ಕಚ್ಚಬೇಕು, ಆ ರೀತಿ ಅಂತ ಮಕ್ಕಳಿಗೆ ಅನಿಸ್ತಾ ಇರುತ್ತೆ. ಒಂಥರ ಸ್ಟಿಮ್ಯುಲೇಷನ್ ಬೇಕಾಗಿರುತ್ತೆ ಮಕ್ಕಳುಗಳಿಗೆ. ಸೊ ಕೊಡಿ, ಮಕ್ಕಳುಗಳಿಗೂ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ. ಬಟ್ ಇಟ್ಸ್ ಮೈ ರಿಕ್ವೆಸ್ಟ್, ಪ್ಲೀಸ್ ಡೋಂಟ್ ಗಿವ್ ಫ್ರೂಟ್ ನಿಬ್ಲರ್ಸ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.